ನಿಮ್ಮ ಆಯ್ಕೆ ನಮ್ಮ ಮಂತ್ರಿ ಸ್ಟೋರಿ ಓದ್ತಾ ಇದ್ದೇನೆ. ಕತೆಗಾಗಿ ತೆಗೆದುಕೊಳ್ಳಿ. ಕಥೆಯಲ್ಲಿ ಒಂದು ಸತ್ಯ ಇದ್ದರೆ 100 ಸುಳ್ಳಿರುತ್ತೆ. ಅದನ್ನು ಮನದಟ್ಟು ಮಾಡಿಕೊಂಡು ಕತೆ ಓದಿ. ಶ್ರೀಕೃಷ್ಣ ಒಂದೇ ಜಗದ್ಗುರು. ಈಗ ಕತೆ ಸ್ಟಾರ್ಟ್. ನೀವು ಮತ್ತೆ ಎಲೆಕ್ಷನ್ ಅಂತೀರೋ? ನಿಮ್ಗೆ ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ? ನಾನು ಯಾವುದೂ ಆಗಲ್ಲ. ಇದು ಸೆಕೆಂಡ್ ಪಾರ್ಟ್. ನಿಮ್ಮ ಆಯ್ಕೆ ನಮ್ಮ ಮಂತ್ರಿ. ನೀವು ಮತ್ತೆ ಎಲೆಕ್ಷನ್ ಅಂತೀರೋ? ನಿಮಗೆ ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ? ನಾನು ಯಾವುದೂ ಆಗಲ್ಲ ಅಂತ. ಮೊದಲು ಹಾಗೆ ಇದ್ದಿದ್ದರೆ ನಾನೇ ನಿಲ್ತಿದ್ದೆ ಅಂತ ಹೇಳ್ತಾ ಇದ್ದೆ. ಎಲ್ಲ ಕೈ ಮುಗಿದು ಬಿಟ್ಟಿದ್ದೀನಿ. ಮತ್ತೆ ಅದೇ ಹೇಳ್ತೀರ. ಅವರಿಗೆ ಇನ್ನೂ ನಿಮ್ಮ ಮೇಲೆ ಅನುಮಾನ ಇದೆ, ಹೆದರಿಕೆ ಇದೆ. ನೀವು ಎಲ್ಲಿ ನಿಂತು ಬಿಡ್ತೀರೋ ಅಂತ. ಆಯಿತು, ನಿಂತು ಬಿಡ್ತೀರೋ ಅಂತ. ನಾನೇನು, ನಮ್ಮ ಮನೆಯವರು ಯಾರೂ ನಿಲ್ಲಕ್ಕೆ ಇಷ್ಟಪಡಲ್ಲ. ಅದು ಅವ್ರ ಇಷ್ಟ, ನನಗೆ ಗೊತ್ತಿಲ್ಲ. ಆದರೆ ನಾನು ಮಾತ್ರ ಏನಾದರೂ, ನನಗೆ ಯಾವುದೂ ಬೇಕಾಗಿಲ್ಲ. ಈಗ ಎಲ್ರಿಗೂ ಅವ್ರವ್ರ ಕೆಲಸ ನೋಡ್ಕೊಂಡ್ರೆ ಸಾಕಾಗಿದೆ. ನಿಲ್ಲೋರು ಯಾರು ಇದ್ದರೆ ಹೇಳ್ರಿ. ನಿಲ್ಲೋರು ಯಾರು ಇದ್ದರೆ ಹೇಳ್ರಿ. ಅವ್ರಿಗೆ ನಾವು ಅಡ್ವೈಸ್ ಮಾಡ್ತೀವಿ. ಅದು ಇದು ಇದ್ದರೆ ಇನ್ನೇನು ಅಡ್ವೈಸ್ ಬಿಟ್ಟರೆ ಇನ್ನೇನು ಆಗಲ್ಲ ಅಂತೀರಾ? ಏನೋ ಸ್ವಲ್ಪ ಕೈಲಾದ ಮಾಡಿಕೊಂಡು ತಿಂದ್ಕೊಂಡು ಇದ್ದರೆ ಸಾಕು. ಇನ್ನೂ ಸ್ವಲ್ಪ ದಿವಸ ಚೆನ್ನಾಗಿರ್ತೀನಿ. ಅದು ಇದು ಅಂತ ಹೋದರೆ ಇಲ್ಲೇ ತಲೆನೋವು. ಈಗ ತಡೆಯೋಲ್ಲ. BP, ಶುಗರು, ಆಮೇಲೆ ಏನೋ ಬೇಡ, ಎಲ್ಲ ಬೇರೆ ಏನೋ ಕಾರಣ ಇರಬೇಕು. ಇದೆಲ್ಲ ಕಾರಣ ಬೇಡ, ಏನೋ ಕಾರಣ ಇದೆ. ಎಲ್ಲರಿಂದ ದೂರ, ಹೀಗೆ ಇವಾಗ ದೂರ ಎಲ್ಲಿದ್ದೀನಿ? ದಿನ TV ಎಲ್ಲರನ್ನೂ ನೋಡ್ತಾ ಇರ್ತೀನಿ, ಮೆಸೇಜ್ನಲ್ಲಿ ಮಾತಾಡ್ತಾ ಇರ್ತೀನಿ. ಆದರೆ ಈಗ ಯಾವುದು ಮಾಡಲೇಬೇಕು ಅಂತ ಮಾಡಲ್ಲ. ಮಾಡಿದರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು ಅಂತ ಮಾಡ್ತೀನಿ. ಆದರೆ ಈಗ ಯಾವುದು ಅಷ್ಟೇ ಇಲ್ಲ. ನೀವು ಅಂಥವರಲ್ಲ. ಈ ಪ್ರಪಂಚ ವಿಶಾಲವಾಗಿದೆ. ಏನೋ ನಮಗೆ ಬೇಕು ಅನ್ನಿಸಿದಷ್ಟು ನಾವು ರಾಜಕೀಯ ಅದು ಬೇಕು ಅನ್ನಿಸಿದಷ್ಟು ದಿನ ನಾವು ರಾಜಕೀಯ ಅದು ಇದು ಎಲ್ಲ ಮಾಡಿದ್ದಾಯಿತು. ಎಲ್ರಿಗೂ ರಿಟೈರ್ಡ್ ಅನ್ನೋದಿರುತ್ತೆ. ನಮಗೂ ಹಾಗೆ ಅಂದ್ಕೊಳ್ರಿ. ನಾವು ಏನು ಕಾರಣ ನೋಡ್ತಾ ಇದ್ದೀವಿ ನಾವು ಏನು ಕಾರಣ ಅಂತ ನೋಡ್ತಾ ಇದ್ದೀವಿ ಅಷ್ಟೇ. ಬಲವಂತ ಮಾಡ್ತಾ ಇಲ್ಲ. ಸರಿ, ಆ ವಿಷಯ ಬಿಡಿ. ಅದು ಅಲ್ಲದೆ ಎಷ್ಟು ಏನು ಮಾಡಿದರೂ ಏನು ಸಿಗೋದು ಅಷ್ಟರಲ್ಲೇ ಇದೆ. ಸಿಗೋರು ಮಾಡಲಿ ಬಿಡ್ರಿ. ಸಿಗ್ತದೆ ಮಾಡ್ತಾರೆ. ಅವರು ಯಾರಿಗೆ ಕೊಡ್ತಾರೆ? ಕ್ಯಾಶ್ ಚೆಕ್ಕು ಅವ್ರಿಗೆ. ಅವ್ರ ಕೈಲಿ ಕೆಲಸ ಮಾಡಿಸ್ಕೊಳ್ಬೇಕು. ಬರೀ ಬಿಟ್ಟು ಕೆಲಸ ಮಾಡೋದೊಬ್ಬರು, ಇಸ್ಕೊಳ್ಳೋದೊಬ್ಬರು ಆದರೆ ಸರಿಯಲ್ಲ. ಅದು ಬಿಟ್ಟು ನಮ್ಮಂಥವ್ರ ಹತ್ರ ಬಂದು ತಲೆ ತಿನ್ನೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಏನು ಮಾಡ್ತಾ ಇಲ್ಲ. ನಮ್ಮ ಪಕ್ಷಕ್ಕೆ ಕೆಲಸ ನೀವು ಅಂದರೆ ನಾನೇನು ಇದ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ತಿದ್ದೀನಾ? ಇಲ್ಲ. ಏನಾದರೂ ಎಲ್ಲ ಬಾಯಿ ಮುಚ್ಚಿಕೊಂಡು ತೆಪ್ಪಗೆ ಇಲ್ವಾ? ನಾನು ಅವ್ರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ. ನನ್ನ ಕೆಲಸ ನಾನು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೇನಂಥದ್ದು ಈಗ ಆಗಲ್ಲ ಅಂದಮೇಲೆ ಎಲ್ಲ ಬಿಟ್ಟು ಹಾಕಬೇಕು. ಹಾಗೆ ನೋಡಿ, ನಾನು ಅಪ್ಪಟ ಬುದ್ಧ ಆಗ್ತಾಯಿದ್ದೀನಿ. ನನ್ನ ದುಡ್ಡು ಹೋಗೋ ಅಷ್ಟೋಯ್ತು. ಮಾತುಗಳು ಕೇಳಬೇಕಾಯ್ತು. ನನ್ನ ಪಕ್ಷದ ಅಭಿಮಾನಿಗಳಿಗೆ ಎಷ್ಟೋ ತೊಂದರೆ ಆಯಿತು. ಅದೇನಿಲ್ಲ, ಅವರು ತಪ್ಪಿಸಿದ್ದಾರಾ? ಇವರ ಪಕ್ಷದವರು ಅದನ್ನೆಲ್ಲ ಇವ್ರು ತಪ್ಪಿಸಿದ್ದಾರಾ? ನಾನು ಇವ್ರ ಪಕ್ಷಕ್ಕೆ ಕೆಲಸ ಮಾಡ್ತೀನಿ ಅಂತ ಅದನ್ನೆಲ್ಲ ನಂಗೆ ತಪ್ಪಿಸಿದ್ದಾರಾ ಇವರು? ಇಲ್ಲ. ಆಗೋದೆಲ್ಲ ಆಗ್ತಾನೇ ಇವೆ ಸರಿಯಾಗಿ. ಆದರೆ ಬೇರೆ ಸಣ್ಣ ಪಕ್ಷದಿಂದ ಬಂದವರು ಅಂತ
ಒಳ್ಳೆ ಕೆಲಸಗಳಿಗೆ ಉಪಯೋಗಿಸಿಕೊಳ್ಳಲ್ಲ. ಸಣ್ಣ ಕೆಲಸಗಳಿಗೆ ಬಂದಿದ್ದವ್ರನ್ನ ಸಣ್ಣ ಪಕ್ಷಗಳಿಂದ ಬಂದಿದ್ದಾರೆ ಅಂತ ನಮ್ಮನ್ನು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊಲ್ಲ. ಇದೆಲ್ಲ ಬೇಡ ರೀ, ಯಾಕೆ ಮಾತು. ಆದರೆ ಸುಮ್ಮನೆ ನನಗೆ ಇನ್ನು ತಲೆನೋವು. ಏನೋ ಮಾಡ್ಕೊಂಡಿರ್ತೀನಿ. ಮನುಷ್ಯ ಇಂಟ್ರೆಸ್ಟ್ ಇದ್ದರೆ ಏನಾದರೂ ಮಾಡೋಕ್ಕೆ ಹೋಗಬೇಕು, ಇಲ್ಲದೆ ಹೋದರೆ ತಪ್ಪನಿರ್ಬೇಕು ಎಲ್ಲ ಬಿಟ್ಟು. ಇವರನ್ನು ಅಂದರೆ ಏನು ಪ್ರಯೋಜನ? ನಮ್ಮ ಕಷ್ಟ ತೀರುತ್ತಾ? ಸುಮ್ಮನೆ ಇಲ್ಲದ ದ್ವೇಷ ಕಟ್ಟಿಕೊಳ್ಳಬೇಕು. ಮತ್ತು ಜಗಳ ಸ್ವಲ್ಪ ಜೋರಾಗಾದರೆ BP, ಶುಗರು, ತಲೆನೋವು ಅಷ್ಟೇ ಸಿಗೋದು. ರಾಮ ಕೃಷ್ಣ ರಾಘವೇಂದ್ರ ಅಂದ್ಕೊಂಡು ಸುಮ್ಮನೆ ಇದ್ದರೆ ಇರೋಣ. ಇಲ್ಲದ ಉಸ್ತುವಾರಿ ನಮ್ಗೆ ಯಾಕೆ? ಅಂದರೆ ಅವರಿಂದ ಏನಾದರೂ ಪ್ರಯೋಜನ ಇದ್ದರೆ ಪಕ್ಷಕ್ಕೆ ಕೆಲಸ ಮಾಡ್ತಿರೋ ಇಲ್ಲ, ಅದೂ ಇಲ್ಲ. ನಮ್ಮ ಹೆಲ್ತ್ ಹೇಳಿದಂತೆ ಕೇಳಬೇಕು. ಯಾರು ಹೇಳಿದ್ದು ನಾನು ಕೇಳೋಕ್ಕೆ ಆಗೋಲ್ಲ. ಈಗ ಏಜ್ ಆದಮೇಲೆ 50 ಆದಮೇಲೆ ಯಾರು ಹೇಳಿದ್ರು ಕೇಳೋಕ್ಕಾಗಲ್ಲ. ಎಲ್ಲ ನಮ್ಮ ಹೆಲ್ತ್ ಏನು ಹೇಳುತ್ತೋ ಹಂಗೆ ಕೇಳಬೇಕು. ಬಿಡಿ, ನಿಮ್ಮ ಪರವಾಗಿ ತುಂಬ ಜನ ಕೆಲಸ ಮಾಡೋರು ಇದ್ದಾರೆ. ಅವರೇ ಲಾಭ ಮಾಡ್ಕೋತಾ ಇದ್ದಾರೆ ಅಷ್ಟೇ. ಲಾಭ ಮಾಡ್ಕೋತಾರೆ. ಹೋಗೋರು ಹೋಗೋ ಅಷ್ಟು ಹೋಗ್ತಾ ಇರುತ್ತೆ. ಲಾಸ್ ಮಾಡಿಕೊಂಡು ಯಾವುದಕ್ಕೂ ಹುಷಾರಾಗಿರಬೇಕು. ಲಾಸ್ ಆಗೋದು ಆಗುತ್ತೆ, ಲಾಭ ಬರೋದು ಬರುತ್ತೆ. ಯಾವುದಕ್ಕೂ ಹುಷಾರಾಗಿರ್ಬೇಕು ಅಷ್ಟೇ. ಆಮೇಲೆ ಯಾರೋ ಅಂದರೆ ಪ್ರಯೋಜನ ಇಲ್ಲ. ಹಾಗಾಗಿ ಕೊನೆ ಪ್ರಶ್ನೆ, ಈ ಸಲ ಯಾರನ್ನು ಜನ ಆರಿಸಬೇಕು ಅಂತೀರೋ ನೋಡಿ. ನೀವು ಜ್ಯೋತಿಷ್ಯ ಹೇಳಿದ್ದೆಲ್ಲ ಆಗೋದಿಲ್ಲ. ನೀವು ಜ್ಯೋತಿಷ್ಯ ಏನು ಹೇಳಿರೋ ಅದು ಆಗೋದಿಲ್ಲ. ನಮ್ಮ ಮನಸ್ಸು ಎಲ್ಲಿದೆಯೋ, ಜನರ ಮನಸ್ಸು ಎಲ್ಲಿದೆಯೋ ಯಾರಿಗೆ ಗೊತ್ತು? ಆದರೂ ನೀವು ಹೇಳಬೇಕು. ನಿಮ್ಮ ಮಂತ್ರಿ, ನಿಮ್ಮ ಆಯ್ಕೆ ಯಾವುದು ಅಂತ ನೀವು ಹೇಳಲೇಬೇಕು. ನಾವು ಜರ್ನಲಿಸ್ಟು, ಎಲ್ಲ ಪಕ್ಷದಲ್ಲೂ ಇರ್ತೀವಿ, ಎಲ್ಲ ಕಡೆನೂ ಮಾತಾಡ್ತೀವಿ. ವಿಷಯಗಳು ಹೊರಗೆ ತೆಗಿಯೋಕ್ಕೆ ದಿನ ಏನು ನ್ಯೂಸ್ ಇರುತ್ತೋ ಅದರಿಂದ ಮುಂದಕ್ಕೆ ಮಾತು ಅಷ್ಟೇ. ಜನ ನೋಡೋ ಹಾಗೆ ಮಾತಾಡ್ತೀವಿ ಅಷ್ಟೇ. ಯಾವುದಕ್ಕೂ ಹೆಸರು ಸರಿ ಹೇಳೋಕ್ಕಾಗಲ್ಲ. ಎಲ್ಲ ಸಂದರ್ಭಕ್ಕೆ ತಕ್ಕಂತೆ ಹೇಳ್ತಾಯಿದ್ದೀನಿ. ಹೋಗಲಿ, ಎಂಥವರು ಬೇಕು ಅಂತೀರಾ? ಅದೇ ಹೇಳಿದ್ನಲ್ಲ, ರಾಜ್ಯದ್ದು ಮುಂದೆ ಅಂತಾರೆ. ಭಾಗ್ಯಗಳನ್ನೆಲ್ಲ ಕೊಟ್ಟು ಅದನ್ನೆಲ್ಲ ಸರಿ ಮಾಡಿಕೊಂಡು ರಾಜ್ಯದ ಆದಾಯ ಸಾಲ ತೀರಿಸಿ ಆದಾಯ ಹೆಚ್ಚಿಸಿ ಭಾಗ್ಯಗಳನ್ನು ಉಳಿಸ್ಕೊಂಡು ಹೋಗೋ ಅಂಥವ್ರು ಬೇಕು. ಭಾಗ್ಯಗಳನ್ನ ಉಳಿಸ್ಕೊಂಡು ಹೋಗೋ ಅಂಥವ್ರು ಬೇಕು. ಅಷ್ಟು ಹೇಳ್ಬೋದು ಅಷ್ಟೇ. ಸರಿ, ಇನ್ನೇನು ಹೇಳೋಕ್ಕಾಗುತ್ತೆ? ಹೌದು, ಭಾಗ್ಯಗಳನ್ನೆಲ್ಲ ಉಳಿಸ್ಕೊಂಡು ಹೋಗಬೇಕು. ಪಾಪ ಜನಗಳು ಅದನ್ನೇ ನಂಬ್ಕೊಂಡು ಎಷ್ಟೋ ಜನ ಇದ್ದಾರೆ ಇವತ್ತು. ಅದನ್ನು ತೆಗೆದುಬಿಟ್ರೆ ಎಷ್ಟೋ ಜನಕ್ಕೆ ಲಾಸ್ ಆಗುತ್ತೆ. ಹಾಗಂತ ಲಾಸು ಮಾಡ್ಕೋಬಾರ್ದು ಸರ್ಕಾರ. ಆದಾಯನ ಹೆಚ್ಚಿಸ್ಕೊಂಡು ಭಾಗ್ಯನ ಉಳಿಸ್ಕೊಂಡು ಹೋಗೋ ಅಂಥವ್ರು ಆಗಬೇಕು ಈಗ ನಮ್ಮ ಇದಕ್ಕೆ ಅಷ್ಟೇ. ಆಯಿತು, ಇಷ್ಟೇನಾ? ಬಿಡಿ, ಅದೇನು ಉಳಿಸ್ಕೊಳ್ತಾರೋ ಭಾಗ್ಯಗಳನ್ನ, ಏನೋ ದೇವ್ರಿಗೆ ಗೊತ್ತು. ಬೋಂಡ ತಿನ್ನಿ. ಬೋಂಡ ಆಗಿದೆ, ಚೆನ್ನಾಗಿದೆ. ಹೀರೆಕಾಯಿ ಹಾಲು ಬೋಂಡ ನಮ್ಮ ಹುಡುಗಿ ಚೆನ್ನಾಗಿ ಮಾಡ್ತಾಳೆ. ಅಂದಹಾಗೆ ಈ ಹುಡುಗಿ ಯಾರು? ಇಲ್ಲ, ನಾನು ಇನ್ನೊಂದು ದಿವಸ ಬರ್ತೀನಿ, ಟೈಮ್ ಆಯಿತು ಅಂತ ಬೋಂಡ ತಿಂದುಕೊಂಡು ಎದ್ದರು. ಅಂದಹಾಗೆ ಅವರು ಹೋದ ಮೇಲೆ ಅಶ್ವಿನಿ ಏನು ಹೇಳೋದು? ನಮ್ಮ ನೆಂಟರು ಹುಡುಗಿನಾ? ಅವ್ರಿಗೆ ಏನು ಹೇಳೋದು? ನಮ್ಮ ನೆಂಟರು ಹುಡುಗಿನ ಹ್ಞೂ ಅಂತ ಕತ್ತು ಆಡಿಸಿದಳು. ತುಂಬ ಚೆನ್ನಾಗಿದೆಯಮ್ಮ, ಅಕ್ಕನ್ನ ಚೆನ್ನಾಗಿ ನೋಡಿಕೊಂಡು ಅಂತ ಹೊರಟರು. ಅವರೇನೋ ಹೊರಟರು. ಅವಳು ಹೋದ ಮೇಲೆ ಅವಳ ತಲೆ ಕೊರೆಯಲ ಬೆಸಿತು. ಯಾರು ಈ ಹುಡುಗಿ? ಅದನ್ನು ಕೇಳಿಕೊಂಡಳು. ಒಮ್ಮೆ ನೆನಪಿಸಿಕೊಂಡಳು. ಹಾಗೆ
ಒಮ್ಮೆ ನೆನಪಿಸಿಕೊಂಡಳು ಹಾಗೆ ಹೇಗೆ ಇಲ್ಲಾಯ್ತಪ್ಪ ಹಿಂಗೆ ಒಮ್ಮೆ ನೆನಪಿಸಿಕೊಂಡಳು ಹಾಗೆ ಧಾರಾವಾಹಿಯವರು ಅವರೇನು ಹೊರಟರು. ಇವರು ಹೋದ ಮೇಲೆ ಅವಳ ತಲೆ ನೋಡಿದಳು. ಅವತ್ತು ಶೂಟಿಂಗ್ ನೋಡೋಕ್ಕೆ ಅಂತ ಹೋದೆ. ಅವತ್ತು ಶೂಟಿಂಗ್ ನೋಡೋಕ್ಕೆ ಅಂತ ಹೋದೆ. ನಮ್ಮ ಮನೆ ಹತ್ತಿರನೇ ನಡೀತಿತ್ತು ಅದು. ಧಾರಾವಾಹಿಯವರು ಧಾರಾವಾಹಿಯವರು ಇತ್ಲಾಗೆ ಇತ್ತು ಸರಿ ಓಡಾಡ್ತಾರು. ಛತ್ರಿ ಹಿಡ್ಕೊಂಡು ಹಿಲ್ ಸ್ಲಿಪ್ಪರ್ ಹಾಕ್ಕೊಂಡು ಹೀರೋಯಿನ್ನು ಬೆಳಗ್ತಾ ಅಲ್ಲಿ ಫೋನ್ ಇಟ್ಕೊಂಡು ಅಲ್ಲಿಂದ ಇಲ್ಲಿಗೆ ಸುತ್ತುತ್ತಾ ಇದ್ದವಳು ಸ್ಲಿಪ್ಪರ್ ಎಡವಿ ಬೀಳುತ್ತಿದ್ದವಳನ್ನು ಅಶ್ವಿನಿ ಹಿಡಿದುಕೊಂಡವಳು. ಅಂಥ ಹುಡುಗಿ ಹೇಳಿದಾಗ ನೀನು ಬರೀ ಹಬ್ಬ ಇವತ್ತು ಬರೀ ಬಂಡಲ್ ಹೇಳ್ತೀಯ ನೋಡು. ಹಬ್ಬ ಇವತ್ತು ನಿನ್ನ ಆಂಟಿ ಇದ್ದಿದ್ದಕ್ಕೆ ಹಿಡ್ಕೊಂಡ್ರು. ಅದೇನು ಹಾಗೆ ನಡೆಯೋದು ಒಂಟೆ ನಡೆದಂಗೆ ಟಕ 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 ಅಂತ. ಬನ್ನಿ ಆಂಟಿ ಹಿಡ್ದಿದ್ದಕ್ಕೆ ಸರಿ ಹೋಯ್ತು, ಇಲ್ಲದೆ ಹೋಗಿದ್ರೆ ನೀನು ಅಷ್ಟೇ ಅವರು ಹೇಳಿದಾಗ. ಅಂಥ ಹುಡುಗಿ ಅವರಿಬ್ಬರ ಜೊತೆ ಹೊರಟಾಗ ಅದು ಕಾಫಿ ಕುಡಿಯೋಣ ಬನ್ನಿ ಆಂಟಿ, ನೀವು ಅವಳನ್ನ ನಾನು ಸೇವ್ ಮಾಡಿದ್ದೀರಾ, ನಾವು ಅಷ್ಟೇ ಬರೀ ಥ್ಯಾಂಕ್ಸ್ ಹೇಳಿರೋ ಸಾಕಾ ಅಂತ ಕಾಫಿಗೆ ಕರೆದುಕೊಂಡು ಹೋದರು. ಅವಳು ಹಾಗೆ ಮಾತಾಡ್ತಾ ತನ್ನ ಎಲೆಕ್ಷನ್ದು ಎಲ್ಲ ಹೇಳ್ಕೊಂಡು ಕೂತ್ಕೊಂಡ್ಳು. ನನಗೂ ಇಂಟ್ರೆಸ್ಟ್ ಇದೆ, ಆದರೆ ನನಗೆ ಹೇಗೆ ಎಂಟ್ರಿ ಕೊಡಬೇಕು ಅಂತ ಗೊತ್ತಿಲ್ಲ. ನಮ್ಮ ಮನೆಗೆ ಬಾ, ನಮ್ಮ ಪಕ್ಷ ಅದು ಇಂಪ್ರೂವ್ ಮಾಡೋದು ಹೇಗೆ ಅಂತ ಎಲ್ಲ ಹೇಳ್ತೀನಿ. ಏನು ಹೇಳಬೇಕು, ಇಂಪ್ರೂವ್ ಮಾಡೋದು ಅಂತ ಏನು ಮಾಡಬೇಕು, ನಮ್ಮ ಪಕ್ಷದ ಬಗ್ಗೆ ನಮ್ಮ ಉದ್ದೇಶಗಳು ಎಲ್ಲ ಜನರಿಗೆ ತಿಳಿಸೋದು. ಮತ್ತು ನಾವು ನಿಲ್ಲದೆ ಹೋದರೂ ಎಲೆಕ್ಷನ್ಗೆ ಒಳ್ಳೆಯವರು ನಿಂತಾಗ ಅವ್ರಿಗೆ ಸಪೋರ್ಟ್ ಮಾಡೋದು. ನಾವು ನಿಲ್ಲದವರು ನಾವೇನು ಪಕ್ಷ ಕಟ್ಟಿ ನಿಲ್ಲಲೇಬೇಕು ಅಂತಿಲ್ಲ, ಗೆಲ್ಲಲೇಬೇಕು ಅಂತಿಲ್ಲ. ಆದರೆ ಒಂದು ಒಳ್ಳೆಯ ಪ್ರಜೆನ ತರೋದು ನಮ್ಮೆಲ್ಲರ ಕರ್ತವ್ಯ. ಪ್ರಜಾಪ್ರಭುತ್ವದ ಕರ್ತವ್ಯ ಒಂದು ಒಳ್ಳೆಯವ್ರನ್ನ ಆರಿಸೋದು. ಅಂಥದ್ರಲ್ಲಿ ಅಂಥ ಅವಕಾಶ ನಮ್ಮ ಗ್ರೂಪು ಅಶ್ವಮೇಧ ಗ್ರೂಪ್ ಮಾಡಿಕೊಡುತ್ತೆ ಎಲ್ಲರಿಗೂ. ಆ ಗ್ರೂಪಿಂದ ಎಲ್ಲ ಒಳ್ಳೆಯವ್ರನ್ನ ಆರಿಸೋಕ್ಕೆ ಸಹಾಯ ಮಾಡೋದು ನಮ್ಮ ಕೆಲಸ. ಮತ್ತು ನಮಗೆ ಅಶ್ವಮೇಧ ಗ್ರೂಪು ಬರೀ ಎಲೆಕ್ಷನ್ಗೆ ಅಲ್ಲ, ಒಂದು ಗ್ರೂಪ್ ಅಷ್ಟೇ. ಯಾವುದೋ ಜನ ಉಪಕಾರಿಯಾಗೋ ಯಾವುದಾದ್ರೂ ಆಯಿತು ಜನಕ್ಕೆ ಉಪಕಾರಿಯಾಗೋ ಅಂಥ ಕೆಲಸ ಮಾಡೋದು, ಅದನ್ನೇ ಸಪೋರ್ಟ್ ಮಾಡೋದು, ಬೆಂಬಲ ನೀಡೋದು. ಇಲ್ಲ ಸುಳ್ಳು ಪಳ್ಳು ಹೇಳಿಕೊಂಡು ಇವ್ರ ಹತ್ರ ದುಡ್ಡಿಸ್ಕೊಂಡು ಎಲೆಕ್ಷನ್ನವ್ರ ಹತ್ರ ದುಡ್ಡು ಹಂಚೋದಲ್ಲ, ಅವ್ರ ಉದ್ದೇಶಗಳನ್ನು ಜನಗಳಿಗೆ ತಿಳಿಸೋದು. ಸರಿ ಆಂಟಿ, ಈ ಸರಿ ನಮಗೆ ಎಲೆಕ್ಷನ್ಗೆ ನಮ್ಮಲ್ಲಿ ತುಂಬ ಒಳ್ಳೆಯ ವ್ಯಕ್ತಿಯೊಬ್ಬರು, ನಮ್ಮ ವಾರ್ಡಲ್ಲಿ ತುಂಬ ಒಳ್ಳೆಯ ವ್ಯಕ್ತಿಯೊಬ್ಬರು ನಿಂತಿದ್ದಾರೆ, ಅವ್ರ ಪರ ನಾನು ಪ್ರಚಾರ ಮಾಡ್ತೀನಿ. ನಾನು ಪ್ರಚಾರ ಮಾಡ್ತೀನಿ. ಇನ್ನು ಎಷ್ಟೊಂದಿದೆ. ಏನಂತಾಳೆ ಹೀರೋಯಿನ್ನು ಕಡೆ ತಿರುಗಿದಾಗ ಅವರು ಬೇರೆಯವ್ರನ್ನೆಲ್ಲ ಒಬ್ಬರನ್ನೊಬ್ಬರು ಪ್ರೀತಿಸಿದ್ವಿ, ಇಬ್ಬರು ಜೊತೆಯಲ್ಲಿರ್ತೇವೆ, ಏನೋ ಹೇಳ್ತಾನೆ, ಅದನ್ನೇ ಕೇಳ್ತೀನಿ. ನಾನು
ನಾನು ಹೇಳಿದ್ದು ಅವ್ನು ಕೇಳ್ತಾನೆ, ಅವನು ಹೇಳಿದ್ದು ನಾನು ಕೇಳ್ತಾನೆ. ಮೇಡ್ ಫಾರ್ ಈಚ್ ಅದರ್. ನಿಮ್ಮದು ಒಂದು ಧಾರಾವಾಹಿ ಮಾಡ್ಬೋದು, ನೀವಿಬ್ಬರು ಚೆನ್ನಾಗಿದ್ದೀರಾ, ಇಬ್ಬರು ಚೆನ್ನಾಗಿ ಒಟ್ಟಿಗೆ ಧಾರಾವಾಹಿಲಿ ಮಾಡಿ, ಧಾರಾವಾಹಿಲಿ ಮುಂದುವರಿಯಿರಿ. ಅದಕ್ಕೆ ನಾವಿಬ್ಬರೇ ನಿಂತಿರೋದು, ನಾವಿಬ್ಬರೇ ಧಾರಾವಾಹಿನಲ್ಲಿ ಮಾಡ್ತಾ ಇರೋದು. ಅದಕ್ಕೇನೆ ಸ್ವಲ್ಪ ಜನಗಳಿಗೆ ದ್ವೇಷ ಕಟ್ಟಿಕೊಳ್ಳದಂತೆ ಕೆಲಸ ಮಾಡಿ ಅಷ್ಟೇ. ಅವ್ರ ಜೊತೆ ಪ್ರಚಾರಕ್ಕೆ ಹೋದ ದಿನವೇ 2 ಪಾರ್ಟಿಗಳು ಗಲಾಟೆ. ನಾನು ಬರ್ತೀನಿ ಆಂಟಿ ನಿಮ್ಮ ಜೊತೆ ಅವ್ರ ಜೊತೆ ಹೋಗ್ತೀನಿ, ವಾರ್ಡ್ನವ್ರ ಜೊತೆ. ಅವ್ರು ನಮ್ಮ ವಾರ್ಡ್ನಲ್ಲಿ ಒಬ್ಬರು ಒಳ್ಳೆಯವ್ರು ನಿಂತಿದ್ದಾರೆ ವ್ಯಕ್ತಿ, ಅವರಿಗೆ ನಾನು ಸಪೋರ್ಟ್ ಕೊಡ್ತೀನಿ ಅಂತ ಹೇಳಿದಾಗ ಅವ್ರ ಜೊತೆ ಪ್ರಚಾರಕ್ಕೆ ಹೋದ. ಅವನು ಸ್ವಲ್ಪ ಪಾರ್ಟಿಗೆ ಹೋದ ದಿವಸಲ್ಲೇ ಗಲಾಟೆ ಶುರುವಾಯಿತು. ಅವ್ರ ಜೊತೆ 2 ಪಾರ್ಟಿಗಳಿಗೆ ಗಲಾಟೆಯಾಗಿ ಹೊಡೆದಾಟ ಶುರುವಾಯಿತು. ಇವನು ಸ್ವಲ್ಪ ಬಲವಾಗಿ ಇದರಿಂದ ನಾಕೆಟ್ಟು ಜೋರಾಗಿ ಹಾಕಿದ. ಅವನು ಶರ್ಟ್ ಹಿಡಿದು ಹೊಡೆಯೋಕ್ಕೆ ಹೋದಾಗ ಇವನು ಅಪ್ಸೆಟ್ ಹೋಗಿ ಬಿದ್ದ. ಇರಲಿ ನೋಡ್ಕೊಳ್ತೀನಿ. ಅವನು ಹೋಗಿ ದೂರ ಬಿದ್ದ. ಆಪೋಸಿಟ್ ಪಾರ್ಟಿಯವನು ತಮ್ಮ ಸೈಡ್ ಇಟ್ಕೊಂಡು ಇವನನ್ನು ಫಾಲೋ ಮಾಡಿ ಹೋದರು. ಅವನ ಹೆಸರು ಎಲ್ಲ ತಿಳ್ಕೊಂಡು ನಿನ್ನ ಮೇಲೆ ನಾನು ಹಾಗೆ ತೀರಿಸ್ತೀನಿ ನೋಡು ಅಂತ ಹೇಳ್ದ. ಅವನಿಗೆ ಮನೆಗೆ ಹೋಗಿ ಸುಳ್ಳು ಹೇಳ್ಕೊಂಡು ಅಭಿಜಿತ್ ಮನೆಗೆ ಹೋಗಿ ಒಳಗೆ ಹೋಗ್ಕೊಳ್ತಾ ಅವ್ನು ಬರೋ ತಡ ಆಗ್ಬೋದು. ಅವನ ಹೆಂಡತಿ ಹೇಳಿದಳು ಅವ್ನು ಬರೋ ತಡ ಆಗ್ಬೋದು, ಇನ್ನೂ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಮಾಡ್ತೀನಿ ವೆಯ್ಟ್ ಮಾಡ್ತೀನಿ ಅಲ್ಲಿವರೆಗೂ ಅಂತ ಸೋಫಾ ಮೇಲೆ ಕೂತಾನೋ. ಒಂದು ಲೋಟ ನೀರು ಕೊಡಿ ಅಂತ ಹೇಳ್ದ. ಅವಳು ಅಡುಗೆ ಮನೆಗೆ ಹೋದ್ಲು. ಅಲ್ಲೇ ಅವಳನ್ನು ತಬ್ಬಿ ಹಿಡಿದು ಅದನ್ನು ಅವಳು ಜೋರಾಗಿ ಕಿರ್ಚ್ಕೊಂಡ್ಳು, ಬೇಡ ಬಿಡು ಅಂತ. ಅದಕ್ಕೆ ಮತ್ತು ನಿನ್ನ ಗಂಡ ನನ್ನ ಅಣ್ಣಂಗೆ ಹೊಡೆದಿದ್ದಾನೆ, ಅವನಿಗೆ ಎಷ್ಟು ಇದು ಇರ್ಬೋದು, ಅವನಿಗೆ ಬುದ್ಧಿ ಸರಿಯಾಗಿ ಕಲಿಸ್ತೀನಿ ಅಂತ ಅವಳು ಬಾಯಿಗೆ ಬಟ್ಟೆ ಹಾಕಿ ಅವಳು ಕಾಲು ಕಟ್ಟಿ ಮಂಚದ ಮೇಲೆ ಹಾಕಿದ. ಅವಳ ಮೇಲೆ ಬಿದ್ದ. ಗ್ಲಾಸು ಹಾಲು ಎಲ್ಲ ಚೆಲ್ಲಿತ್ತು. ಅವಳು ಹಾಗೆ ಮಲಗಿದಳು. ಅಭಿಜಿತ್ ಬಂದವನು ನೋಡಿ ಇದೇ ಅಭಿಜಿತ್ತು ಮನೆಗೆ ಬಂದ, ಇದೇನಿದು ಮನೆ ಎಲ್ಲ ಚೆಲ್ಲಾಪಲ್ಯ ಆಗಿದೆ ಅಂತ ಬಂದವನು ಅವನು ನೋಡಿ ಗಾಬರಿಯಾಗಿ ಅವಳು ಬಾಯಿ ಬಟ್ಟೆ ಎಲ್ಲ ತೆಗೆದು ಕೇಳಿದ, ಯಾರು ಬಂದಿದ್ದರು ಕೇಳ್ದ. ಪಾರ್ಟಿಯವ್ರ ತಮ್ಮ ಬಂದಿದ್ದರು. ಇವರು ಸೀದಾ ಅವ್ರ ಮನೆ. ಇವನು ಸೀದಾ ಅವಳು ಹೇಳಿದ ತಕ್ಷಣವೇ ಮಚ್ಚು ಇಟ್ಕೊಂಡು ಸೀದಾ ಅವನ ಮನೆಗೆ ಹೋದ. ಅವನ ತಲೆನ ಅಲ್ಲೇ ಅವನು ಕುಡಿತಾ ಕೂತಿದ್ದ, ಅವನ ತಲೆನ ತೆಗೆದುಬಿಟ್ಟ. ಆಂಟಿ ಮನೆಗೆ ಸೀದಾ ಬಂದ. ಆಂಟಿ ನಾನು ಇನ್ನೇನು ಮಾಡಬೇಕಾಗಿತ್ತು ಹೇಳಿ, ಅವನು ಹೀಗೆ ಮಾಡ್ದ, ಅದಕ್ಕೆ ನಾನು ಹೀಗೆ ಮಾಡಿದೆ. ನೀನು ಜೈಲಿಗೆ ಹೋದರೆ ಎಲ್ಲ ಹೆದರಿ ಹಿಂಗೆ ಕೊಡ್ತಾರೆ. 4 ಜನ ಹಿಂಗೆ ಹಿಂಗೆ ಮಾಡಿರೆ ಆಮೇಲೆ ಅವ್ರು ತೆಪ್ಪಗಾಗ್ತಾರೆ. ಇಂಥ ಕೆಲಸ ಮಾಡೋದು ಬಿಡ್ತಾರೆ. ಅದಕ್ಕೆ ನಾನು ಹಾಗೆ ಮಾಡಿದೆ ಅಂತ ಅವನು ಹೇಳ್ದ. ಪೊಲೀಸ್ ಬಂದು ಅವನನ್ನು ಕರೆದುಕೊಂಡೋದವರು. ಪೊಲೀಸನ್ನು ಅವ್ರನ್ನ ಕರ್ಕೊಂಡೋದ್ರು. ಇವಳು ಎಲ್ಲಿಗೆ ಹೋಗ್ತಾಳೆ, ನಮ್ಮ ದಾರಿನೇ ನಮಗೆ ಸರಿ, ಹೋಗೋವರೆಗೂ ನಮ್ಮ ಮನೇಲಿ ಇರು ಬಾ ಅಂತ ಅವಳನ್ನು ಆಂಟಿ ಕರೆದುಕೊಂಡು ಬಂದಳು. ಅಂದೇ ತೀರ್ಮಾನ ಮಾಡಿದಳು, ನಾನು ಯಾವುದಕ್ಕೂ ಕೈ ಹಾಕಲ್ಲ, ಇನ್ನು ಮಾಡೋದಿಲ್ಲ. ನಾನು ಏನಾಯಿತು ನನ್ನ ಕೆಲಸ ಮನೆ ಏನಿದ್ರು ನೋಡ್ಕೊಂಡಿರ್ತೀನಿ. ಕೆಲಸ ಮನೆ ನನ್ನ ಈ ರಾಗ ಅಂತ ಆದರೆ ನನ್ನ ಕೆಲಸ ಆಯಿತು, ನಾನಾಯಿತು ನೋಡ್ಕೊಂಡಿರ್ತೀನಿ, ಯಾವುದಕ್ಕೂ ಬೇಡ. ಇಂಥ ಅಮಾಯಕರಿಗೆಲ್ಲ ತೊಂದರೆ ಆಗೋದು ಬೇಡ, ಅದಕ್ಕೋಸ್ಕರ ನಾನು ಏನು ಮಾಡೋದಿಲ್ಲ ಅಂತಂದ್ಬಿಟ್ಟು ಅವಳು ಬಂದು ಕೇಳಿದಳು, ಆಂಟಿ ಎಷ್ಟೋ ಜನ ಎಲ್ರಿಗೂ ಹೀಗೆ ಹೇಳ್ತೀರಾ, ಸುಳ್ಳು ನನ್ನಿಂದ ನೀವು ಏನು ಬಂದವ್ರಿಗೆಲ್ಲ ಹಾಗೆ ಹೇಳ್ತೀರಾ, ನೋಡು ನನ್ನಿಂದ ನಿಮಗೆ ಹಿಂಗಾಯಿತು, ನೀವು ಈ ಥರ ಏನು ಮಾಡ್ದಂಗೆ ಆಯಿತು ನಮ್ಮಿಂದ, ನಾನು ಹೊರಟೋಗ್ತೀನಿ ನಾನು ಇಲ್ಲಿಂದ ಅಂತ. ನಮ್ಮ ದೇವರಲ್ಲಿ
ನಮ್ಮದು ಇರಲಿ ಆಗುತ್ತೆ ಹೇಗೋ ನೋಡೋಣ. ನೀನು ನಿಮ್ಮ ಮಗು ನೋಡಿಕೊಂಡು ಚೆನ್ನಾಗಿ ಬೆಳೆಸು ಅಂತ ಅವಳಿಗೆ ಸಮಾಧಾನ ಹೇಳಿದಳು. ಟಿ ವಿಯಲ್ಲಿ ಹೌದು, ನಿನ್ನ ಮಗು ನೋಡಿಕೊಂಡು ನೀನು ಸರಿಯಾಗಿರು ಸಾಕು. ಈ ಥರ ಎಲ್ಲ ನನ್ನ ಯೋಚನೆ ನಿಂಗ್ಯಾಕೆ? ನಮ್ಮ ಪಕ್ಷ ಯಾರೋ ನಡೆಸ್ಕೊಂಡು ಹೋಗ್ತಾರೆ ಮುಂದಕ್ಕೆ, ಅದಂತೂ ನಿಲ್ಲಲ್ಲ, ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇರುತ್ತೆ. ನಾನು ನೀನು ನಿಮಿತ್ತ ಮಾತ್ರ. ಬೇರೆಯವರು ಅದನ್ನು ಯಾರೋ ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ಅವಳಿಗೆ ಸಮಾಧಾನ ಹೇಳಿದಳು. ಟಿ ವಿಯಲ್ಲಿ ಪ್ರಚಾರ ಜೋರಾಗಿ ನಡೆದಿತ್ತು. ನಮ್ಮ ಪಕ್ಷವನ್ನು ಆರಿಸಿ ಅಧಿಕಾರಕ್ಕೆ ತನ್ನಿ, ನಿಮ್ಮ ಕ್ಷೇಮವೇ ನಮ್ಮ ಕ್ಷೇಮ. ನಾವು ಭ್ರಷ್ಟಾಚಾರ ಇಲ್ಲದೆ ಆಡಳಿತ ನಡೆಸುತ್ತೇವೆ ಅಂತ ಜೋರಾಗಿ ಭಾಷಣ ಬಿಗಿತಿದ್ರು. ಇವಳು ನಮ್ಮ ಆಯ್ಕೆ ಖಂಡಿತ ಮಾಡಿ, ನಿಮ್ಮ ಆಯ್ಕೆ ನಮ್ಮ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ರು. ಇವಳು ಕೇಳ್ತಾನೇ ಇದ್ಲು. ಚೆನ್ನಾಗಿ ಮಾಡ್ತೀಯಪ್ಪ, ಭಾಷಣ ಮಾಡ್ತಾ ಇರು, ಜನ ಓಟ್ ಹಾಕ್ತಾ ಇರ್ತಾರೆ. ನಿಮಗೆ ಓಟ ಹಾಕ್ತಾ ಇರ್ತಾರೆ, ನಿಮ್ಮನ್ನೇ ಗೆಲ್ಲಿಸ್ತಾ ಇರ್ತಾರೆ. ಆದರೆ ಅವ್ರಿಗೆ ಸಿಗೋದು ಏನು? ನಿಮ್ಮ ಆಯ್ಕೆ ನಮ್ಮ ಮುಖ್ಯಮಂತ್ರಿ. ಅವ್ರಿಗೆ ಸಿಗೋದು ಮುಖ್ಯಮಂತ್ರಿ ಮಾತ್ರ. ಮುಖ್ಯಮಂತ್ರಿಗೆ ಸಿಗೋದು ನಮ್ಮ ಆಯ್ಕೆ ನಿಮ್ಮ ಮುಖ್ಯಮಂತ್ರಿ ಅಂತ ಹೇಳ್ತಾನೇ ಇತ್ತು ಟಿ ವಿ. ಆಯಿತು, ನೋಡಿದ್ರಲ್ಲ, ಕತೆ ಕೇಳಿರಲ್ಲ. ನಮ್ಮ ಆಯ್ಕೆ ನಿಮ್ಮ ಮುಖ್ಯಮಂತ್ರಿ, ನಿಮ್ಮ ಆಯ್ಕೆ ನಮ್ಮ ಮಂತ್ರಿ. ಕೇಳಿದ್ರಲ್ಲ, ಹೇಗಿತ್ತು ಕತೆ? ಒಂದು ಕತೆ ಅಂತ ಇದೆಯೋ ಇಲ್ವೋ, ಒಪ್ಕೋತಿರೋ ಇಲ್ವೋ? ಕತೆ ಅಂತ ಆಗಿದೆಯೋ ಇಲ್ವೋ? ಕತೆ ಹಾಗೇ ಆಗುತ್ತೆ. ಆದರೆ ಜನಗಳಿಗೆ ಒಂದು ಸುಳ್ಳಿರುತ್ತೆ, 100 ಸುಳ್ಳಿರುತ್ತೆ, 1 ನಿಜ ಇರುತ್ತೆ. ಅದನ್ನೆಲ್ಲ ಕತೆಗಾಗಿ ತಗೋಬೇಕು ಅಷ್ಟೇ ಅಲ್ವಾ? ಸರಿ, ತುಂಬ ಒಳ್ಳೆ ಸ್ವಲ್ಪ ಏನೋ ಮಾಡ್ತಾ ಇರೋದು ಹೊಸ ಥರ. ಏನು ಹೇಳಿದ್ದೆ ಹೇಳ್ಕೊಂಡು ಇಲ್ಲ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ. ಅದಕ್ಕೆ